ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ಮಸ್ತಮಗ.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಅಮೆರಿಕ ನಂಬಿ ರಷ್ಯಾದೊಂದಿಗೆ ದ್ವೇಷ ಕಟ್ಕೊಂಡ ಯುಕ್ರೇನ್ ಈಗ ಅತ್ಯಂತ ದೊಡ್ಡ ಬೆಲೆ ತೆರ್ತಾ ಇದೆ. ರಷ್ಯಾದ ಸೇನೆ ಈಗ ಯುಕ್ರೇನಾದ್ಯಂತ ಭಯಾನಕ ದಾಳಿ ಮಾಡಿದೆ. ಒಂದೇ ಸಲ ಭರ್ತಿ 620 ಡ್ರೋನ್ ಮತ್ತು 25ಕ್ಕೂ ಹೆಚ್ಚು ಮಿಸೈಲ್ ಮಳೆ ಸುರಿಸಿದೆ. ಈ ದಾಳಿಗೆ ಸದ್ಯಕ್ಕೆ ಕನಿಷ್ಠ 6 ಜನ ಸಾವನ್ನಪ್ಪಿದ್ದು 20ಕ್ಕೂ ಅಧಿಕ ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಯುಕ್ರೇನ್ನ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಮತ್ತು ವಾಹನಗಳೆಲ್ಲ ಬೆಂಕಿಗಾಹುತಿಯಾಗಿವೆ. ಇನ್ನು ಇದರಲ್ಲಿ 300ಕ್ಕೂ ಹೆಚ್ಚು ಡ್ರೋನ್ಗಳು ಮತ್ತು 25ಕ್ಕೂ ಹೆಚ್ಚು ಮಿಸೈಲ್ಗಳನ್ನ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಂಗಳು ಹೊಡೆದಾಕಿವೆ. ಅಲ್ಲದೆ 258 ಡ್ರೋನ್ಗಳನ್ನ ನಮ್ಮ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಂನಿಂದ ಹೊಡೆದಾಕಲಾಗಿದೆ ಅಂತ ಯುಕ್ರೇನ್ ವಾಯುಪಡೆ ಹೇಳಿದೆ. ಅತ್ತ ಈ ದಾಳಿಗೆ ಯುಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಝೆಲೆನ್ಸ್ಕಿ ಆಕ್ರೋಶ ಹೊರಹಾಕಿದ್ದಾರೆ. ರಷ್ಯಾ ಯುಕ್ರೇನ್ನ ಸುಮಿ, ಖಾರ್ಕಿವ್ ಸೇರಿ ಸಾಕಷ್ಟು ಪ್ರದೇಶಗಳನ್ನ ಗುರಿಯಾಗಿಸಿ ಡ್ರೋನ್ ಮತ್ತು ಮಿಸೈಲ್ ದಾಳಿ ನಡೆಸಿದೆ. ಇದರಲ್ಲಿ ಅರ್ಧಕ್ಕರ್ಧ ಶಾಹಿದ್ ಡ್ರೋನ್ಗಳಿದ್ವು. ಹೆಚ್ಚಿನ ಡ್ರೋನ್ಗಳನ್ನ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಂಗಳು ಹೊಡೆದಾಕಿವೆ ಅಂತ ಹೇಳಿದ್ದಾರೆ. ಅಲ್ಲದೆ ರಷ್ಯಾ ಮೇಲೆ ಸ್ಯಾಂಕ್ಷನ್ ಹೇರಬೇಕು, ರಷ್ಯಾಗೆ ಡ್ರೋನ್ಗಳನ್ನ ಉತ್ಪಾದಿಸೋಕೆ ಮತ್ತು ತೈಲ ಮಾರಿ ಲಾಭ ಗಳಿಸೋಕೆ ಸಹಾಯ ಮಾಡೋರ ಮೇಲೂ ಕೂಡ ನಿರ್ಬಂಧ ಹೇರೋ ಅಗತ್ಯವಿದೆ. ಈ ಯುದ್ಧವನ್ನ ಶಕ್ತಿಯ ಮೂಲಕ ಮಾತ್ರ ನಿಲ್ಲಿಸಬಹುದು. ನಮ್ಮ ಮಿತ್ರ ರಾಷ್ಟ್ರಗಳು ಬರೀ ಮಾತನಾಡಿದ್ರೆ ಸಾಲದು, ಜನರ ಜೀವ ಉಳಿಸೋಕೆ ರಷ್ಯಾ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಝೆಲೆನ್ಸ್ಕಿ ಒತ್ತಾಯಿಸಿದ್ದಾರೆ. ಇತ್ತ ಈ ದಾಳಿ ನಂತರ ರಷ್ಯಾ ರಕ್ಷಣಾ ಇಲಾಖೆ ರಿಯಾಕ್ಟ್ ಮಾಡಿದೆ. ಯುಕ್ರೇನ್ನ ಹಲವು ನಗರಗಳಲ್ಲಿನ ಡಿಫೆನ್ಸ್ ಇಂಡಸ್ಟ್ರಿಗಳನ್ನ ಗುರಿಯಾಗಿಸಿ ಡ್ರೋನ್ ಮೂಲಕ ನಿಖರ ದಾಳಿ ಮಾಡಿದ್ದೀವಿ. ಯುಕ್ರೇನ್ನ ಸೇನಾ ನೆಲೆಗೂ ಕೂಡ ನಮ್ಮ ಡ್ರೋನ್ಗಳು ಅಪ್ಪಳಿಸಿವೆ ಅಂತ ಹೇಳಿದೆ. ಅಂದಹಾಗೆ ರಷ್ಯಾದ ದಾಳಿಗಳು ತೀವ್ರಗೊಳ್ತಿದ್ದಂತೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಯುಕ್ರೇನ್ಗೆ ಶಸ್ತ್ರಾಸ್ತ್ರ ಸಪ್ಲೈ ಶುರು ಮಾಡಿದ್ದಾರೆ. ಜೊತೆಗೆ ನ್ಯಾಟೋ ರಾಷ್ಟ್ರಗಳ ಖರ್ಚಿನಿಂದ ಶಸ್ತ್ರಾಸ್ತ್ರ ಕಳಿಸುವುದಾಗಿ ಹೇಳ್ಕೊಂಡಿದ್ರು. ಅಲ್ಲದೆ ಪುಟಿನ್ಗೆ ಮೇಲಿನ ಮೇಲೆ ಎಚ್ಚರಿಕೆ ಕೊಟ್ಟಿದ್ರು. ಈ ಹೊತ್ತಲ್ಲೇ ರಷ್ಯಾ ತನ್ನ ದಾಳಿಯನ್ನ ತೀವ್ರಗೊಳಿಸಿದೆ. ಇನ್ನು ಎಡವಟ್ಟುಗಳ ಸರದಾರ ಪಾಕಿಸ್ತಾನ ಮತ್ತೊಮ್ಮೆ ಜಗತ್ತಿನ ಮುಂದೆ ಟ್ರೋಲ್ ಆಗಿದೆ. ಪಾಕ್ನ ಲಾಹೋರ್ನಿಂದ ಕರಾಚಿಗೆ ಹೋಗಬೇಕಿದ್ದ ಪ್ರಯಾಣಿಕನನ್ನ ಪಾಕ್ ಏರ್ಲೈನ್ಸ್ ಸೌದಿ ಅರೇಬಿಯಾದ ಜೆಡ್ಡಾಗೆ ಕರ್ಕೊಂಡು ಹೋಗಿದೆ. ಈ ಪ್ರಯಾಣಿಕರನ್ನ ಶಹಜೈನ್ ಅಂತ ಗುರುತಿಸಲಾಗಿದೆ. ವಿಷಯ ಏನಂದ್ರೆ, ಈ ಶಹಜೈನ್ ಡೊಮೆಸ್ಟಿಕ್ ಫ್ಲೈಟ್ ಬಳಸಿ ಲಾಹೋರ್ನಿಂದ ಕರಾಚಿಗೆ ಹೋಗಬೇಕಿತ್ತು. ಆದ್ರೆ ಲಾಹೋರ್ ಏರ್ಪೋರ್ಟ್ನ ಒಂದೇ ಗೇಟ್ನಲ್ಲಿ ಕರಾಚಿಗೆ ಹೋಗೋ ಡೊಮೆಸ್ಟಿಕ್ ಫ್ಲೈಟ್ ಜೊತೆ ಸೌದಿ ಅರೇಬಿಯಾದ ಜೆಡ್ಡಾಗೆ ಹೋಗೋ ಇಂಟರ್ನ್ಯಾಷನಲ್ ಫ್ಲೈಟ್ ಕೂಡ ಇತ್ತು. ಇದರಿಂದ ಪ್ರಯಾಣಿಕ ಕನ್ಫ್ಯೂಸ್ ಆಗಿ ಇಂಟರ್ನ್ಯಾಷನಲ್ ಫ್ಲೈಟ್ ಹತ್ತಿಬಿಟ್ಟಿದ್ರು. ಈ ಪುಣ್ಯಾತ್ಮ ಅದ್ಯಾವ ರೀತಿ ಹತ್ತಿದ್ರೋ, ಅದೇನ್ ಪಾಕಿಸ್ತಾನದ ಡಕೋಟಾ ಬಸ್ ಅನ್ಕೊಂಡ್ರೋ ಗೊತ್ತಿಲ್ಲ. ಆದ್ರೆ ಮಿಸ್ ಆಗಿ ಇವರು ಇನ್ನೊಂದು ಫ್ಲೈಟ್ ಹತ್ತಿದ್ರಂತೆ. ದುರಂತ ಅಂದ್ರೆ ಇವರ ಟಿಕೆಟ್ ಅನ್ನ ವಿಮಾನದಲ್ಲಿದ್ದ ಸಿಬ್ಬಂದಿಗೂ ತೋರಿಸಿದ್ದಾರೆ. ಆ ಸಿಬ್ಬಂದಿ ಕೂಡ ಟಿಕೆಟ್ ಚೆಕ್ ಮಾಡಿಲ್ಲ. ಹೋಗುತ್ತೆ ಹತ್ತಿ ಅನ್ಕೊಂಡು ಸೀಟಲ್ಲಿ ಕೂರಿಸಿದ್ದಾರೆ. ಅಷ್ಟೇ ಅಲ್ಲ, ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡೋಕೆ ಪ್ರಯಾಣಿಕನ ಬಳಿ ವೀಸಾ ಮತ್ತು ಪಾಸ್ಪೋರ್ಟ್ ಕೂಡ ಇರಲಿಲ್ಲ. ಇದನ್ನ ಕೂಡ ವಿಮಾನ ಸಿಬ್ಬಂದಿ ಗಮನಿಸದೆ ಆತನಿಗೆ ಕೂರೋಕೆ ಜಾಗ ತೋರಿಸಿದ್ದಾರೆ. ನಂತರ ವಿಮಾನ 2 ಗಂಟೆಗಳ ಪ್ರಯಾಣ ಮಾಡಿದ ಮೇಲೆ ಆತ ಎದ್ದು ಬಂದು ಕರಾಚಿ ಬಂತ ಅಂತ ಕೇಳಿದ್ದಾರೆ. ಈ ಟೈಮಲ್ಲಿ ವಿಮಾನ ಸಿಬ್ಬಂದಿ ಶಾಕ್ ಆಗಿ ಮುಖ ನೋಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿರೋರು ಗಾಬರಿಯಾಗಿ ಪ್ರಯಾಣಿಕನಿಗೆ ಬೈದಿದ್ದಾರೆ. ಅಲ್ಲದೆ ತನ್ನನ್ನ ವಾಪಸ್ ಕರಾಚಿಗೆ ಯಾವಾಗ ಕರ್ಕೊಂಡು ಹೋಗ್ತೀರಾ ಅಂತ ಕೇಳಿದ್ದಕ್ಕೆ 2-3 ದಿನಗಳಾಗತ್ತೆ ಅಂತ ಹೇಳಿದ್ದಾರೆ. ಇದನ್ನ ಕೇಳಿ ಶಹಜೈನ್ ಗಾಬರಿಯಾಗಿದ್ದು ನಂತರ ಕರಾಚಿಗೆ 2 ದಿನ ಆದ್ಮೇಲೆ ತಲುಪಿದ್ದಾರೆ. ಅಲ್ಲದೆ ಪಾಕ್ ಏರ್ಲೈನ್ಸ್ನ ನಿರ್ಲಕ್ಷ್ಯದಿಂದ ನನಗೆ ತೊಂದರೆಯಾಗಿದೆ ಅಂತ ಸಂಸ್ಥೆಗೆ ಲೀಗಲ್ ನೋಟಿಸ್ ಕಳಿಸಿದ್ದಾರೆ. ಅಲ್ಲದೆ ಹೆಚ್ಚುವರಿ ಪ್ರಯಾಣ ವೆಚ್ಚವನ್ನ ಏರ್ಲೈನ್ಸ್ ನೀಡಬೇಕು ಮತ್ತು ಈ ತೊಂದರೆಗೆ ನನಗೆ ಪರಿಹಾರ ಕೂಡ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ.
ಇನ್ನು ಈ ಘಟನೆಯನ್ನ ಪಾಕ್ನ ಏರ್ಪೋರ್ಟ್ ಅಥಾರಿಟಿ ಕೂಡ ಗಮನಿಸಿದ್ದು, ಲಾಹೋರ್ ಏರ್ಪೋರ್ಟ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದಕ್ಕೆ ಜವಾಬ್ದಾರ. ಇದು ವಿಮಾನ ಸಿಬ್ಬಂದಿಯ ನಿರ್ಲಕ್ಷ್ಯ ಅಂತ ಹೇಳಿದೆ. ಇನ್ನೊಂದ್ ಕಡೆ ಪಾಕ್ನ ಪ್ರಧಾನಿ ಅಂತ ಕರೆಸಿಕೊಳ್ಳೋ ಶೆಹಬಾಜ್ ಶರೀಫ್ ತಮ್ಮ ದೇಶದ ಅಣ್ವಸ್ತ್ರ ಕುರಿತು ಮಾತಾಡಿದ್ದಾರೆ. ಇಸ್ಲಾಮಾಬಾದ್ನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಶರೀಫ್ರನ್ನ ಇತ್ತೀಚೆಗಿನ ಭಾರತ ಪಾಕ್ ಸಂಘರ್ಷದ ವೇಳೆ ಅಣ್ವಸ್ತ್ರ ಬಳಸೋ ಪ್ಲಾನ್ ಏನಾದ್ರೂ ಇತ್ತಾ ಅಂತ ಪ್ರಶ್ನೆ ಮಾಡಲಾಯಿತು. ಇದಕ್ಕೆ ಶರೀಫ್, ಇಲ್ಲ, ಹಾಗೇನಿಲ್ಲ, ನಾವು ಅಣ್ವಸ್ತ್ರಗಳನ್ನ ಶಾಂತಿಯುತ ಉದ್ದೇಶಕ್ಕೆ ಮತ್ತು ನಮ್ಮ ಆತ್ಮರಕ್ಷಣೆಗಾಗಿ ತಯಾರಿಸಿಕೊಂಡಿದ್ದೀವಿ, ಆಕ್ರಮಣಕ್ಕಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ 4 ದಿನಗಳ ಸಂಘರ್ಷದಲ್ಲಿ 55 ಪಾಕ್ ಪ್ರಜೆಗಳನ್ನ ಕಳ್ಕೊಂಡಿದ್ದೀವಿ. ನಾವು ಕೂಡ ಸಂಪೂರ್ಣ ಶಕ್ತಿಯಿಂದ ಭಾರತಕ್ಕೆ ಪ್ರತಿಕ್ರಿಯೆ ನೀಡಿದ್ದೀವಿ ಅಂತ ಮತ್ತೆ ಉತ್ತರ ಪೌರುಷ ತೋರಿದ್ದಾರೆ. ಅಂದಹಾಗೆ ಆಪರೇಷನ್ ಸಿಂಧೂರ್ ಬಳಿಕ ಎಲ್ಲಾದ್ರೂ ಈ ಯುದ್ಧ ಮುಂದುವರೆದಿದ್ರೆ ಭಾರತಕ್ಕೆ ದೊಡ್ಡ ಹಾನಿಯಾಗಿರೋದು, ಅಣು ಯುದ್ಧ ನಡೆದಿರೋದು ಅಂತೆಲ್ಲ ಪಾಕ್ ನಾಯಕರು ಹೇಳಿದ್ರು. ಈಗ ಶೆಹಬಾಜ್ ಶರೀಫ್ ಇಲ್ಲ ಅಂತ ಅಲ್ಲಗೆಳೆದಿದ್ದಾರೆ. ಅಧ್ಯಕ್ಷ ಅಲಿ ಜರ್ದಾರಿ ಅವರನ್ನ ಕೆಳಗಿಳಿಸಿ ಫೀಲ್ಡ್ ಮಾರ್ಷಲ್ ಮುನೀರ್ ಅಧ್ಯಕ್ಷರಾಗೋಕೆ ಬಯಸ್ತಿದ್ದಾರೆ ಅಂತ ವರದಿಯಾಗಿತ್ತು. ಇದಕ್ಕೆ ಶೆಹಬಾಜ್ ಶರೀಫ್ ಉತ್ತರಿಸಿ, ಇದೆಲ್ಲ ಬರೀ ವದಂತಿ ಅಷ್ಟೇ, ಮುನೀರ್ ಅಧ್ಯಕ್ಷರಾಗೋ ಯಾವುದೇ ಇಚ್ಛೆಯನ್ನ ವ್ಯಕ್ತಪಡಿಸಿಲ್ಲ ಅಂತ ಹೇಳಿದ್ದಾರೆ. ಮಧ್ಯ ಆಫ್ರಿಕಾ ದೇಶ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ರೆಬೆಲ್ ಗುಂಪುಗಳ ಹಾವಳಿ ಜಾಸ್ತಿಯಾಗ್ತಿದೆ. ಮೊದಲೇ ರವಾಂಡ ಬೆಂಬಲಿತ M23 ರೆಬೆಲ್ ಗುಂಪು ಕಾಂಗೋ ಸೇನೆ ವಿರುದ್ಧ ಹಲವು ವರ್ಷಗಳಿಂದ ಸಂಘರ್ಷ ಮಾಡ್ತಲೇ ಇದೆ. ಈ ನಡುವೆ ಮತ್ತೊಂದು ರೆಬೆಲ್ ಗುಂಪು ಐಎಸ್ಗೆ ಲಿಂಕ್ ಹೊಂದಿರೋ ಅಲೈಡ್ ಡೆಮಾಕ್ರೆಟಿಕ್ ಫೋರ್ಸಸ್ ಕಾಂಗೋದ ಪೂರ್ವ ಭಾಗದಲ್ಲಿ ಗುರುವಾರದಿಂದ ದಾಳಿ ಶುರು ಮಾಡಿದೆ. ಉಗಾಂಡಕ್ಕೆ ತಾಗಿಕೊಂಡಿರೋ ಗಡಿ ಪ್ರದೇಶವಾದ ಇತುರಿ ಪ್ರಾಂತ್ಯದಲ್ಲಿ ವಾಸಿಸೋ ಜನರ ಮೇಲೆ ದಾಳಿ ಮಾಡಲಾಗಿದೆ. ಇದುವರೆಗೆ ಕನಿಷ್ಠ 66 ಜನ ಸಾವನ್ನಪ್ಪಿದ್ದಾರೆ. ಹಲವರನ್ನ ಒತ್ತೆಯಾಳುಗಳನ್ನಾಗಿ ಮಾಡಿಕೊಳ್ಳಲಾಗಿದೆ. ಕಾಂಗೋ ಮತ್ತು ರವಾಂಡ ಸರ್ಕಾರಗಳ ನಡುವೆ ಮಾತುಕತೆ ನಡೆದು M23 ರೆಬೆಲ್ ಗುಂಪುಗಳ ದಾಳಿ ಒಂದ್ ಹಂತಕ್ಕೆ ನಿಲ್ತಿರೋ ಹೊತ್ತಲ್ಲಿ ಈ ADF ರೆಬೆಲ್ಸ್ ತಮ್ಮ ಅಟ್ಟಹಾಸ ಮತ್ತಷ್ಟು ಜೋರು ಮಾಡಿದ್ದಾರೆ. ಹಾಗೆ ನೋಡಿದ್ರೆ ADF ರೆಬೆಲ್ ಗುಂಪಿನ ದಾಳಿ ಹೊಸತೇನಲ್ಲ. ಹಿಂದಿನಿಂದಲೂ ಅಂದ್ರೆ 1990ರ ದಶಕದಲ್ಲೇ ದಾಳಿ ಶುರು ಮಾಡಿತ್ತು. ಮೂಲತಃ ಉಗಾಂಡಕ್ಕೆ ಸೇರಿದ್ದ ಈ ಗುಂಪು ಉಗಾಂಡದಲ್ಲೇ ದಾಳಿ ಮಾಡ್ತಿತ್ತು. ಉಗಾಂಡ ಸರ್ಕಾರ ಕೆಡವಿ ಉಗಾಂಡವನ್ನ ಇಸ್ಲಾಮಿಕ್ ಸ್ಟೇಟ್ ಆಗಿ ಬದಲಾಯಿಸೋ ಉದ್ದೇಶ ಹೊಂದಿತ್ತು. ನಂತರ ಉಗಾಂಡ ಸರ್ಕಾರ ಇವರ ಮೇಲೆ ತಿರುಗಿ ಬಿದ್ದ ಕಾರಣ ಈ ಗುಂಪು ತನ್ನ ಫೋಕಸ್ ಅನ್ನ ಪಕ್ಕದ ಕಾಂಗೋ ಮೇಲೆ ಶಿಫ್ಟ್ ಮಾಡ್ತು. 2019ರ ವೇಳೆ ಇದು IS ಜೊತೆ ಕೈಜೋಡಿಸಿ ತನ್ನ ರೀಬ್ರ್ಯಾಂಡಿಂಗ್ ಮಾಡಿಕೊಳ್ತು. ಕ್ರೈಸ್ತರು ವಿಶ್ವಸಂಸ್ಥೆಯ ಪೀಸ್ ಕೀಪಿಂಗ್ ಪಡೆ ಮತ್ತು ಸಾಮಾನ್ಯ ನಾಗರಿಕರನ್ನ ಗುರಿಯಾಗಿಸಿ ಆಗಾಗ ದಾಳಿ ಮಾಡ್ತಿತ್ತು. 100 ಜನರನ್ನ ಹತ್ಯೆ ಮಾಡಿದೆ, ಅನೇಕರನ್ನ ಅಪಹರಿಸಿದೆ ಅಂತ ಮಾನವ ಹಕ್ಕುಗಳ ಗುಂಪು ಮತ್ತು ವಿಶ್ವಸಂಸ್ಥೆ ಕಳವಳ ವ್ಯಕ್ತಪಡಿಸುತ್ತಲೇ ಬಂದಿದೆ. ಈಗ ಪುನಃ ದಾಳಿ ಮಾಡಿ 66 ಜನರನ್ನ ಹತ್ಯೆ ಮಾಡಿದೆ. ಇತ್ತೀಚೆಗಷ್ಟೇ ಈ ರೆಬೆಲ್ ಗುಂಪನ್ನ ಟಾರ್ಗೆಟ್ ಮಾಡಿ ಕಾಂಗೋ ಮತ್ತು ಉಗಾಂಡದ ಸೇನಾಪಡೆ ಜಂಟಿಯಾಗಿ ದಾಳಿ ಮಾಡಿದ್ವು. ಇದಕ್ಕೆ ಪ್ರತಿಯಾಗಿ ADF ಈ ಭೀಕರ ಪ್ರತಿದಾಳಿ ಮಾಡಿದೆ ಅಂತ ಹೇಳಲಾಗ್ತಿದೆ. ಇನ್ನ ಈ ಕುರಿತು ಇತುರಿಯಲ್ಲಿರೋ ವಿಶ್ವಸಂಸ್ಥೆ ಮಿಷನ್ನ ವಕ್ತಾರ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ADF ರಕ್ತಪಾತ ಮಾಡ್ತಿದೆ ಅಂತ ಹೇಳಿದ್ದಾರೆ. ಪಾಕ್ನ ಕರಾಚಿಯಲ್ಲಿರೋ ಪಾಕಿಸ್ತಾನ ಸ್ಟೀಲ್ ಮಿಲ್ಸ್ ಅನ್ನ ಪುನಃ ಆರಂಭಿಸೋಕೆ ಪಾಕಿಸ್ತಾನ ಮತ್ತು ರಷ್ಯಾ ಮಧ್ಯೆ ಒಪ್ಪಂದ ನಡೆದಿದೆ. ರಷ್ಯಾದಲ್ಲಿರೋ ಪಾಕಿಸ್ತಾನ ರಾಯಭಾರ ಕಚೇರಿಯಲ್ಲಿ ಪಾಕ್ನ ಇಂಡಸ್ಟ್ರಿ ಮತ್ತು ಪ್ರೊಡಕ್ಷನ್ ಇಲಾಖೆ ಸೆಕ್ರೆಟರಿ ಸೈಫ್ ಅಂಜುಮ್ ಮತ್ತು ರಷ್ಯಾದ ವ್ಯಾಡಿಮ್ ವೆಲೆಚ್ಕೋ ಮಧ್ಯೆ ಈ ಒಪ್ಪಂದ ಫೈನಲ್ ಆಗಿದೆ. ಈ ಯೋಜನೆ ಮೂಲಕ ಪಾಕಿಸ್ತಾನ ಸ್ಟೀಲ್ ಮಿಲ್ ಅನ್ನ ರೀಸ್ಟಾರ್ಟ್ ಮಾಡಿ ಸ್ಟೀಲ್ ಉತ್ಪಾದನೆಯನ್ನು ವಿಸ್ತರಿಸಲಾಗುತ್ತೆ. ಇದನ್ನ 1973ರಲ್ಲಿ ಸೋವಿಯತ್ ಒಕ್ಕೂಟದ ಸಹಾಯದಿಂದ ನಿರ್ಮಿಸಲಾಗಿತ್ತು. 1984ರಲ್ಲಿ ಉತ್ಪಾದನೆಯನ್ನ ಸ್ಟಾರ್ಟ್ ಮಾಡಿತ್ತು. ದಕ್ಷಿಣ ಏಷ್ಯಾದಲ್ಲಿ ಸೋವಿಯತ್ ತನ್ನ ಪ್ರಾಬಲ್ಯವನ್ನ ಉಳಿಸಿಕೊಳ್ಳೋಕೆ ಈ ಸ್ಟೀಲ್ ಮಿಲ್ಗೆ ತಾಂತ್ರಿಕ ಮತ್ತು ಹಣಕಾಸಿನ ನೆರವು ನೀಡಿತ್ತು. ಆದರೆ ಸರಿಯಾದ ನಿರ್ವಹಣೆ, ಭ್ರಷ್ಟಾಚಾರ ಮತ್ತು ಮಿಲ್ನಲ್ಲಿನ ಯಂತ್ರೋಪಕರಣಗಳ ಕಾರ್ಯನಿರ್ವಹಣೆ ಕೊರತೆಯಿಂದ 2015ರಿಂದ ಈ ಮಿಲ್ ಕಾರ್ಯನಿರ್ವಹಿಸುತ್ತಿಲ್ಲ. ಅಲ್ಲದೆ ಪಾಕ್ ಈ ಮಿಲ್ಗೆ ಗ್ಯಾಸ್ ಸಪ್ಲೈ ಮಾಡ್ತಿದ್ದ ಕಂಪನಿ ಬಿಲ್ ಅನ್ನ ಕೂಡ ಪೇ ಮಾಡಲಿಲ್ಲ. ಹೀಗಾಗಿ ಡೆಡ್ ಆಗಿದ್ದ ಈ ಮಿಲ್ಗೆ ಮರುಜೀವ ಕೊಡೋಕೆ ರಷ್ಯಾ ಮುಂದೆ ಬಂದಿದೆ. ಅಂದಹಾಗೆ
ಇತ್ತೀಚೆಗಷ್ಟೇ ರಷ್ಯಾ ಮತ್ತು ಪಾಕ್ ಮಧ್ಯೆ ಮಹತ್ವದ ರೈಲ್ವೆ ಮತ್ತು ರೋಡ್ ಕನೆಕ್ಟಿವಿಟಿ ಒಪ್ಪಂದ ಕೂಡ ಆಗಿತ್ತು. ಪಾಕಿಸ್ತಾನವನ್ನ ಮಧ್ಯ ಏಷ್ಯಾ ಮತ್ತು ರಷ್ಯಾದೊಂದಿಗೆ ಕನೆಕ್ಟ್ ಮಾಡೋಕೆ ರೈಲು ಮತ್ತು ರೋಡ್ ನಿರ್ಮಾಣ ಮಾಡಲು ಉಭಯ ದೇಶಗಳ ನಡುವೆ ಒಪ್ಪಂದವಾಗಿತ್ತು. ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಭಯೋತ್ಪಾದನೆ ನಿಗ್ರಹ ಸಮಿತಿಯ ಅಧ್ಯಕ್ಷತೆಯನ್ನು ಪಾಕಿಸ್ತಾನ ವಹಿಸಿದ್ದು, ಇನ್ನೇನು ಅದರ ಅವಧಿ ಮುಕ್ತಾಯವಾಗೋ ಹಂತ ತಲುಪಿದೆ. ಹೀಗಾಗಿ ಪಾಕಿಸ್ತಾನ ದೊಡ್ಡ ಪ್ಲಾನ್ ಹಾಕಿದೆ. ಅವಧಿ ಮುಗಿಯೋ ಒಳಗೆ ಇದುವರೆಗೂ ಬಗೆಹರಿಯದ ಜಾಗತಿಕ ವಿವಾದಗಳ ಮೇಲೆ ಓಪನ್ ಡಿಬೇಟ್ ನಡೆಸೋಕೆ ಐಡಿಯಾ ಹಾಕಿಕೊಂಡಿದೆ. ಅಷ್ಟೇ ಅಲ್ಲ, ಇದರಲ್ಲಿ ಪರೋಕ್ಷವಾಗಿ ಕಾಶ್ಮೀರ ಸಮಸ್ಯೆನ ಎತ್ತೋಕೆ ನೋಡ್ತಿದೆ ಅಂತ ವರದಿಯಾಗಿದೆ. ಜುಲೈ 22ರಂದು ನಡೆಯಲಿರೋ ಈ ಡಿಬೇಟ್ನಲ್ಲಿ ಪಾಕಿಸ್ತಾನ ಉಪ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವರೂ ಆಗಿರೋ ಇಶಾಕ್ ದಾರ್ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಈ ವೇಳೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಕೂಡ ಇರಲಿದ್ದಾರೆ. ಅಲ್ಲಿ ಪ್ಯಾಲೆಸ್ತೀನಿ ವಿಚಾರದ ಬಗ್ಗೆ ಮುಖ್ಯವಾಗಿ ಚರ್ಚೆ ಮಾಡೋಕೆ ಪಾಕಿಸ್ತಾನ ಮುಂದಾಗಿದ್ಯಂತೆ. ಇದೇ ವೇಳೆ ಕಾಶ್ಮೀರವನ್ನ ಎಳೆದು ತರೋಕೆ ನೋಡ್ತಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಇನ್ನು ಮುಂದಿದೆ ದೊಡ್ಡ ಹಬ್ಬ ಅನ್ನೋ ತರ ಮುಂದಿನ ತಿಂಗಳು ಪಾಕಿಸ್ತಾನದೊಳಗೆ ದೊಡ್ಡ ದಂಗೆ ಏಳೋ ಸಾಧ್ಯತೆ ದಟ್ಟವಾಗಿದೆ. ಪಾಕಿಸ್ತಾನ ತೆಹ್ರಿಕ್ ಎ ಇನ್ಸಾಫ್ ಪಕ್ಷ ಪಾಕ್ನಾದ್ಯಂತ ಆಗಸ್ಟ್ 5ರಂದು ದೊಡ್ಡ ಪ್ರತಿಭಟನೆ ನಡೆಸೋಕೆ ಮುಂದಾಗಿದೆ. ಈ ಕುರಿತು ಪ್ಲಾನಿಂಗ್ ಫೈನಲ್ ಮಾಡೋಕೆ ಪಿಟಿಐನ ಹಿರಿಯ ನಾಯಕರು ಲಾಹೋರ್ಗೆ ಭೇಟಿ ನೀಡಿದ್ದಾರೆ. ಮಾಜಿ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ರನ್ನ ಜೈಲಿನಿಂದ ರಿಲೀಸ್ ಮಾಡಿಸೋಕೆ ಈ ಪ್ರತಿಭಟನೆಗೆ ಪ್ಲಾನ್ ಮಾಡಲಾಗಿದೆ ಅಂತ ವರದಿಯಾಗಿದೆ. ಕಳೆದ ಸಲ ಸಾಕಷ್ಟು ಹಿಂಸಾಚಾರ ನಡೆದಿತ್ತು. ಸೇನೆ ಮತ್ತು ಇಮ್ರಾನ್ ಬೆಂಬಲಿಗರ ನಡುವೆ ಘರ್ಷಣೆ ಆಗಿತ್ತು. ಈಗಲೂ ಅದೇ ತರ ಆಗ್ಬೋದು ಅಂತ ಅಲ್ಲಿನವರು ಕಳವಳ ವ್ಯಕ್ತಪಡಿಸುತ್ತಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಸಂಭಾವ್ಯ ನ್ಯೂಕ್ಲಿಯರ್ ಡೀಲ್ ವಿಚಾರದಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ ನಿಲುವಿನಲ್ಲಿ ದೊಡ್ಡ ಬದಲಾವಣೆಯಾಗಿದೆ. ಇರಾನ್ ತನ್ನೆಲ್ಲ ಯುರೇನಿಯಂ ಎನ್ರಿಚ್ಮೆಂಟ್ ಕೈಬಿಡೋ ಪರಮಾಣು ಒಪ್ಪಂದಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ ಪುಟಿನ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇರಾನ್ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಹೇಗಂತ ಮೂಲಗಳನ್ನ ಉಲ್ಲೇಖಿಸಿ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ. ರಷ್ಯಾ ಇದುವರೆಗೆ ಇರಾನ್ಗೆ ಯುರೇನಿಯಂ ಎನ್ರಿಚ್ ಮಾಡೋ ಹಕ್ಕಿದೆ ಅಂತ ಓಪನ್ ಆಗಿ ಸಪೋರ್ಟ್ ಮಾಡ್ತಲೇ ಬಂದಿತ್ತು. ಆದ್ರೀಗ ಕಳೆದ ತಿಂಗಳು ಇಸ್ರೇಲ್ ಮತ್ತು ಇರಾನ್ ನಡುವೆ 12 ದಿನಗಳ ಸಂಘರ್ಷ ನಡೆದ ಬೆನ್ನಲ್ಲೇ ರಷ್ಯಾದ ನಿಲುವಿನಲ್ಲಿ ಈ ಬದಲಾವಣೆ ಕಂಡು ಬಂದಿದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಅಫಿಷಿಯಲ್ ಆಗಿ ಯಾವುದೇ ಮಾಹಿತಿ ಇಲ್ಲ. ಇನ್ನೊಂದ್ ಕಡೆ ನಾರ್ತ್ ಕೊರಿಯಾ ವಿಚಾರದಲ್ಲಿ ರಷ್ಯಾದ ವಿದೇಶಾಂಗ ಸಚಿವ ಸರ್ಗೆ ಲಾವ್ರೋವ್ ಅಮೆರಿಕ, ಸೌತ್ ಕೊರಿಯಾ ಮತ್ತು ಜಪಾನ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನಾರ್ತ್ ಕೊರಿಯಾ ಮತ್ತು ರಷ್ಯಾ ವಿರುದ್ಧ ಅಮೆರಿಕ, ಜಪಾನ್ ಮತ್ತು ಸೌತ್ ಕೊರಿಯಾ ಒಟ್ಟು ಸೇರಿ ಕೂಟ ರಚಿಸಿದ್ರೆ ಸಹಕಾರ ಮಾಡಿಕೊಂಡ್ರೆ ಸರಿ ಇರಲ್ಲ. ಈ ಭಾಗ ಇನ್ನಷ್ಟು ಉದ್ವಿಗ್ನಗೊಳ್ಳುತ್ತೆ ಅಂದಿದ್ದಾರೆ. ನಾರ್ತ್ ಕೊರಿಯಾ ಗಮನದಲ್ಲಿಟ್ಟುಕೊಂಡು ಅಮೆರಿಕ, ಜಪಾನ್, ದಕ್ಷಿಣ ಕೊರಿಯಾಗಳು ಜಂಟಿ ಸಮರಾಭ್ಯಾಸ ಮಾಡಿದ್ವು. ಇದೇ ಟೈಮಲ್ಲಿ ಲಾವ್ರೋವ್ ನಾರ್ತ್ ಕೊರಿಯಾಗೆ ಬಂದಿದ್ರು. ಅಲ್ಲಿ ಕಿಮ್ ಭೇಟಿ ಮಾಡಿದ ನಂತರ ಈ ಎಚ್ಚರಿಕೆ ನೀಡಿದ್ದಾರೆ. ಇಸ್ರೇಲ್ ಗಾಜಾದಲ್ಲಿ ತನ್ನ ದಾಳಿಯನ್ನ ಮತ್ತಷ್ಟು ತೀವ್ರಗೊಳಿಸಿದೆ. ಇದೀಗ ಇಸ್ರೇಲ್ನ ಹೊಸ ದಾಳಿಗೆ ಕನಿಷ್ಠ 110 ಜನ ಸಾವನ್ನಪ್ಪಿದ್ದಾರೆ. ಅಲ್ಲದೆ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇನ್ನು ಇದೇ ಗಾಜಾದ ಬೇಟ್ ಹನೌನ್ ಅನ್ನೋ ಕಡೆ ಹಮಾಸ್ಗಳ ವಿರುದ್ಧ ಇಸ್ರೇಲ್ ದೊಡ್ಡ ಆಪರೇಷನ್ ಶುರು ಮಾಡಿಕೊಂಡಿದೆ. ಫೈಟರ್ ಜೆಟ್ಗಳನ್ನ ನುಗ್ಗಿಸಿ 35 ಹಮಾಸ್ ನೆಲೆಗಳ ಮೇಲೆ ಏರ್ ಸ್ಟ್ರೈಕ್ ನಡೆಸಿದೆ. ಈ ಕುರಿತಾದ ವಿಡಿಯೋವನ್ನ ಕೂಡ ಇಸ್ರೇಲ್ ರಿಲೀಸ್ ಮಾಡಿದೆ. ಈ ದಾಳಿಯಲ್ಲಾದ ಸಾವು ನೋವುಗಳ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಿದೆ. ಪ್ಯಾಲೆಸ್ತೈನ್ ಆಕ್ಷನ್ ಗ್ರೂಪ್ ಮೇಲೆ ಹೇರಿರೋ ಬ್ಯಾನ್ ವಿರೋಧಿಸಿ ಬ್ರಿಟನ್ನಲ್ಲಿ ಪ್ರತಿಭಟನೆ ಮುಂದುವರೆದಿದೆ. ಈ ವೇಳೆ ಬ್ರಿಟನ್ನಾದ್ಯಂತ 70ಕ್ಕೂ ಅಧಿಕ ಪ್ರತಿಭಟನಾಕಾರರನ್ನ ಅರೆಸ್ಟ್ ಮಾಡಲಾಗಿದೆ. ಇರಾನ್ ಇಸ್ರೇಲ್ ಸಂಘರ್ಷದ ವೇಳೆ ಬ್ರಿಟನ್ ಇಸ್ರೇಲ್ಗೆ ಸಪೋರ್ಟ್ ನೀಡುತ್ತಿದೆ ಅಂತ ಪ್ಯಾಲೆಸ್ತೈನ್ ಪರ ಹೋರಾಟಗಾರರು ಬ್ರಿಟನ್ ವಾಯುನೆಲೆಗೆ ನುಗ್ಗಿ ಫೈಟರ್ ಜೆಟ್ಗೆ ಹಾನಿ ಮಾಡಿದ್ರು. ಇದಾದ್ಮೇಲೆ ಪ್ಯಾಲೆಸ್ತೈನ್ ಆಕ್ಷನ್ ಗ್ರೂಪ್ ಉಗ್ರ ಸಂಘಟನೆ ಅಂತ ಅದರ ಮೇಲೆ ಬ್ಯಾನ್ ಹೇರಲಾಗಿತ್ತು. ಈಗ ಇದನ್ನ ವಿರೋಧಿಸಿ ಪ್ರತಿಭಟಿಸಲಾಗ್ತಿದೆ. ಇನ್ನು ಬಾಂಗ್ಲಾ ನಾಯಕಿ ಶೇಖ್ ಹಸೀನಾರ ಪುತ್ರಿ ವಿಶ್ವ ಆರೋಗ್ಯ ಸಂಸ್ಥೆಯ ಅಧಿಕಾರಿ ಸೈಮಾ ವಾಜಿದ್ ಪುತಿಲ್ರಿಗೆ ಜುಲೈ 11ರಿಂದ ಅನಿರ್ದಿಷ್ಟಾವಧಿಯವರೆಗೂ ರಜೆ ಕೊಟ್ಟು ಕಳಿಸಲಾಗಿದೆ ಅಂತ ವರದಿಯಾಗಿದೆ. ಇವರಿಗಿದ್ದ ಜವಾಬ್ದಾರಿನ ಕೂಡ ಬೇರೆಯವರಿಗೆ ನೀಡಲಾಗಿದೆ. ಅಂದಹಾಗೆ ಇತ್ತೀಚೆಗಷ್ಟೇ ಬಾಂಗ್ಲಾದೇಶದ ಆಂಟಿ ಕರಪ್ಷನ್ ಕಮಿಷನ್ ಈ ಸೈಮಾ ವಾಜಿದ್ ಮೇಲೆ ವಂಚನೆ, ಅಧಿಕಾರ ದುರುಪಯೋಗದ ಆರೋಪ ಮಾಡಿತ್ತು. ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ.
ಇದಕ್ಕೆ ಯುನಸ್ರ ಪ್ರೆಸ್ ಸೆಕ್ರೆಟರಿ ಶಫೀಕುಲ್ ಆಲಂ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಇದೊಂದು ದೊಡ್ಡ ಹೆಜ್ಜೆ ಅಂತ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.